1. ಆಹಾರ ಮತ್ತು ಪೋಷಣೆ. ಪ್ರತಿದಿನ ಕನಿಷ್ಠ 8 ಗ್ಲಾಸ್ ನೀರು ಕುಡಿಯಿರಿ. 2. ನಿಮ್ಮ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳ ಪ್ರಮಾಣವನ್ನು ಹೆಚ್ಚಿಸಿ. 3. ಹೆಚ್ಚಿನ ಸಕ್ಕರೆ ಅಂಶವಿರುವ ಪಾನೀಯಗಳು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ತಪ್ಪಿಸಿ. 4. ಪ್ರತಿದಿನ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇರುವಂತಹ ಮೊಟ್ಟೆ, ಕಾಳುಗಳು ಅಥವಾ ಮೀನುಗಳನ್ನು ಸೇರಿಸಿ. 5. ಆರೋಗ್ಯಕರ ಕೊಬ್ಬನ್ನು, ಉದಾಹರಣೆಗೆ ಬೀಜಗಳು ಮತ್ತು ಆಲಿವ್ ಎಣ್ಣೆಯನ್ನು ಸೇವಿಸಿ. 6. ರಾತ್ರಿ ಊಟವನ್ನು ಮಲಗುವ ಕನಿಷ್ಠ 2 ರಿಂದ 3 ಗಂಟೆಗಳ ಮೊದಲು ಮುಗಿಸಿ. 7. ನಿಧಾನವಾಗಿ ಮತ್ತು ಚೆನ್ನಾಗಿ ಅಗಿದು ಊಟ ಮಾಡಿ. 8. ಫೈಬರ್ ಸಮೃದ್ಧವಾಗಿರುವ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಸೇವಿಸಿ. 9. ನಿಮ್ಮ ಆಹಾರದಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಇರುವಂತೆ ನೋಡಿಕೊಳ್ಳಿ. 10. ಊಟದ ಜೊತೆಗೆ ತಂಪು ಪಾನೀಯಗಳು ಅಥವಾ ಹೆಚ್ಚಿನ ನೀರು ಕುಡಿಯುವುದನ್ನು ಕಡಿಮೆ ಮಾಡಿ. 11. ನಿಮ್ಮ ದೈನಂದಿನ ಆಹಾರದಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿರುವ ಅಗಸೆ ಬೀಜ, ಚಿಯಾ ಬೀಜಗಳು ಅಥವಾ ಕೊಬ್ಬಿನ ಮೀನುಗಳನ್ನು ಸೇರಿಸಿಕೊಳ್ಳಿ. 12. ನಿಯಮಿತವಾಗಿ ಪ್ರೋಬಯಾಟಿಕ್ಗಳು ಸಮೃದ್ಧವಾಗಿರುವ ಮೊಸರು, ಮಜ್ಜಿಗೆ ಅಥವಾ ಹುದುಗಿಸಿದ ಆಹಾರಗಳನ್ನು ಸೇವಿಸಿ, ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. 13. ಊಟದ ಪ್ರಮಾಣವನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿ ಮತ್ತು ದಿನಕ್ಕೆ 3 ಬಾರಿ ದೊಡ್ಡ ಊಟಕ್ಕಿಂತ 4 ರಿಂದ 5 ಬಾರಿ ಸಣ್ಣ ಊಟವನ್ನು ಮಾಡಿ. 14. ಬೆಳಗಿನ ಉಪಹಾರವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ, ಇದು ದಿನವಿಡೀ ನಿಮ್ಮ ಶಕ್ತಿಯ ಮಟ್ಟವನ್ನು ನಿಯಂತ್ರಿಸುತ್ತದೆ. 15. ಅಡುಗೆ ಮಾಡಲು ಸಂಸ್ಕರಿಸಿದ ಎಣ್ಣೆಗಳ ಬದಲಿಗೆ ಆಲಿವ್ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಥವಾ ತುಪ್ಪದಂತಹ ಆರೋಗ್ಯಕರ ಆಯ್ಕೆಗಳನ್ನು ಬಳಸಿ. 16. ಅತಿಯಾದ ಉಪ್ಪು ಅಥವಾ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡಿ, ಉಪ್ಪಿನ ಬದಲಿಗೆ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳನ್ನು ಬಳಸಿ. 17. ಪ್ಯಾಕೇಜ್ ಮಾಡಿರುವ ಆಹಾರಗಳನ್ನು ಖರೀದಿಸುವ ಮೊದಲು ಅವುಗಳಲ್ಲಿನ ಪೋಷಕಾಂಶಗಳ ಲೇಬಲ್ ಅನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಿ. 18. ಸಾಧ್ಯವಾದರೆ ಸ್ಥಳೀಯವಾಗಿ ಬೆಳೆದ ಮತ್ತು ಆಯಾ ಋತುಮಾನಕ್ಕೆ ಲಭ್ಯವಿರುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ. ಹಸಿವಾದಾಗ ಮಾತ್ರ ತಿನ್ನಿ ಮತ್ತು ಭಾವನಾತ್ಮಕ ಹಸಿವಿನಿಂದ ತಿನ್ನುವುದನ್ನು ತಪ್ಪಿಸಲು ಪ್ರಯತ್ನಿಸಿ. 19. ನಿಮ್ಮ ಆಹಾರದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವ ನಿಂಬೆ, ಕಿತ್ತಳೆ ಮತ್ತು ಕ್ಯಾಪ್ಸಿಕಂಗಳನ್ನು ಸೇರಿಸಿ, ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.